ಅದೇ ನೀವ್ ಹೇಳ್ತಾ ಇದ್ರಿ ದರ್ಶನ್ ಸರ್ ಅವ್ರದ್ದು ಒಂದು ಹಾಡ್ ಹೇಳ್ದೆ. ಈ ಒಂದು ಸಾಂಗ್ ದೇವರ ನಾಮ ರಾಮ ಹನುಮಂದು ಅಣ್ಣ ಇದ್ರ ನಡುವೆ ಆಡ್ತಾ ಆಡ್ತಾ ಇನ್ನೊಂದ್ ಏನಂತಂದ್ರೆ ದರ್ಶನ್ ಅವರು ಜೊತೆ ಒಡನಾಟ ಅಂದ್ರೆ ತುಂಬಾ ನೀವು ಅವ್ರ ಜೊತೆ ಆಪ್ತರಾಗ್ಬಿಟ್ರಿ. ಹೌದಣ್ಣ. ಹೌದು, ಅದು ಆ ಒಂದು ಘಟನೆ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಏನು ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ಅಣ್ಣ, ಈ ರೌಂಡ್ ಮುಗಿದ್ಮೇಲೆ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಹಾಗೆ ಮಾಸ್ ಸರಿಗಮಪ ಸೀಸನ್ 19 ನಮ್ ಸೀಸನ್ ಮಹಾಸಂಗಮ ನಡೆಯುತ್ತೆ. ಹೌದು, ನಡೀತಾ ಇರುತ್ತೆ. ದರ್ಶನ್ ಸರ್ಗೆ ಬಹಳ ಹತ್ರವಾದ ಸ್ನೇಹಿತೆ ನಮ್ಮ ಪ್ರೀತಿಯ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್ ಆ ಒಂದು ಎಪಿಸೋಡ್ ಬಂದಿದ್ರು. ನಾನು ಹೇಳಿದ್ದೆ, ಸರ್ ನಾನು ಪಕ್ಕಾ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ, ನಾನು ಅವ್ರಿಗೆ ಮೀಟ್ ಆಗ್ಬೇಕು. ಹೌದಾ, ರಕ್ಷಿತಾ ಮೇಡಮ್ ಬರ್ತಾರೆ ಆ ಎಪಿಸೋಡ್ಗೆ, ಅವ್ರಿಗೆ ಹೇಳಿ ನೀನು ಅಂತಂದಾಗ ನಾನು ಮಹಾಸಂಗಮ ಶೂಟ್ ನಡೆಯುವಾಗ ಅವಾಗ್ಲೂ ದರ್ಶನ್ ಸರ್ ಹಾಡೇ ತಗೊಂಡಿದ್ದೆ, ಸಾರಥಿ ಚಿತ್ರದ್ದು. ಕೈ ಮುಗಿತು ಏರು ಇದು ಕನ್ನಡದ ತೇರು, ನಂಬಿ ಬಲ್ದು ಕೂರು ಇದು ಕನ್ನಡಿಗನ ತೇರು, ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ, ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಾರಥ ಸಾರಥಿ. ಈ ಹಾಡು ಹಾಡಿದ್ದೆ. ತುಂಬಾ ಖುಷಿ ಪಟ್ರು ರಕ್ಷಿತಾ ಮೇಡಮ್. ಸಾಂಗ್ ಕೇಳಿದ್ಮೇಲೆ ಎಂತ ಸ್ಮೈಲ್ ನಿಂದು, ತುಂಬಾ ಅದ್ಭುತವಾಗಿದೆ ನಗು ಆಕ್ಚುಲಿ ಅಂತಂದಾಗ ಅನುಶ್ರೇಖಾ ಹೇಳ್ತಾರೆ, ಮೇಡಮ್ ಅವ್ನ್ ಪಕ್ಕ ದರ್ಶನ್ ಸರ್ ಅಭಿಮಾನಿ. ಹೌದೇನೋ ಅಂತಂದ್ರು. ಹೌದ್ ಮೇಡಮ್, ಪಕ್ಕ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಬಹಳ ಅಂದ್ರೆ ಬಹಳ ಅಪ್ಪಟ ಅಭಿಮಾನಿ ನಾನು ಅಂತಂದಾಗ, ಮೇಡಮ್ ಹಿಂಗೆ ನಾನು ಮೀಟ್ ಆಗ್ಬೇಕು, ದರ್ಶನ್ ಸರ್ನ ಮೀಟ್ ಮಾಡ್ಬೇಕು, ನಾನು ದರ್ಶನ್ ಸರ್ನ ನೋಡ್ಬೇಕು, ಒಂದ್ ಆಸೆ ಇರುತ್ತಲ್ಲ. ನಾನು ದರ್ಶನ್ ಸರ್ ಸಿನಿಮಾ ನೋಡ್ಕೊಂಡ್ ಬೆಳೆದವನು, ನನ್ನ ಪ್ರೀತಿಯ ರಾಮು ಆಗಿರ್ಲಿ, ಒಡೆಯ ಆಗಿರ್ಲಿ, ಯಜಮಾನ ಆಗಿರ್ಲಿ, ಇವೆಲ್ಲಾ ಸಿನಿಮಾ ನೋಡ್ಕೊಂಡ್ ಬೆಳೆದವನು. ಅವರು ಸಿನಿಮಾ ಮಾಡೋದ್ ತುಂಬಾ ಇಷ್ಟ ಆಗ್ತಿತ್ತು, ಆಮೇಲೆ ಒಂದ್ ಸಂದೇಶ ಇರ್ತಿತ್ತು. ಸೊ ಹೀಗಾಗಿ ದರ್ಶನ್ ಸರ್ ಸಿನಿಮಾ ನೋಡ್ಕೊಂಡ್ ಬೆಳೆದಿದ್ದು ಒಂದ್ ಕಡೆ ಆದ್ರೆ, ಅವ್ರು ಮಾಡುವಂತ ದಾನ ಧರ್ಮ ಅದು ಒಂದು ಮ್ಯಾಟರ್ ಆಗ್ತಿತ್ತು ನನ್ಗೆ. ಅವ್ರದ್ದು ಏನ್ ಇಷ್ಟ ಆಗೋದಂದ್ರೆ, ಕೊಟ್ಟಿದ್ದನ್ನ ಎಲ್ಲಿ ಹೇಳ್ಕೊಂಡಿರ್ಲಿಲ್ಲ. ಈ ಕಡೆ ಕೊಟ್ಟಿದ್ದು ಈ ಕಡೆ ಗೊತ್ತಾಗಲ್ಲ, ಈ ಕಡೆ ಕೊಟ್ಟಿದ್ದು ಈ ಕಡೆ ಗೊತ್ತಾಗಲ್ಲ. ಒಟ್ಟಿ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಗೊತ್ತಾಗಲ್ಲ. ಒಳ್ಳೆ ಕೆಲಸ ಮಾಡಿದ್ದು ಇನ್ನೂವರೆಗೂ ಕೆಲವೊಂದ್ ಜನಕ್ಕೆ ಗೊತ್ತೇ ಇಲ್ಲ, ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರು ಬಾಸ್. ಸೊ ಹೀಗಾಗಿ ಕಲಿಯುಗದ ಕಾರಣ ಅಂತ ನಾನು ಹೇಳ್ತೀನಿ ದರ್ಶನ್ ಸರ್ಗೆ ಯಾವತ್ತು. ಸೊ ಹೀಗಾಗಿ ಮೇಡಮ್ ನಾನ್ ದರ್ಶನ್ ಸರ್ನ ಮೀಟ್ ಮಾಡ್ಬೇಕು, ದರ್ಶನ್ ಸರ್ ಜೊತೆಗೆ ಮಾತಾಡ್ಬೇಕು ಅಂತಂದಾಗ, ಸರಿ ಕಣ ನೀನು ಒಂದ್ ವಿಡಿಯೋ ಮಾಡು ಅಂತಂದಾಗ ಅವರೇ ವಿಡಿಯೋ ಮಾಡ್ತಾ ಇದ್ರು ಕ್ಯಾಮ್ರಾಗೆ. ನೀನ್ ಹೇಳು ದರ್ಶನ್ ಸರ್ಗೆ ಏನ್ ಹೇಳ್ಬೇಕು ಅಂತಂದಾಗ ನಾನು ಒಂದೇ ಮಾತು ಕೇಳಿದ್ದು, ಬಾಸ್ ನೀವೆಲ್ಲಿದ್ದೀರಾ ಆದಷ್ಟು ಬೇಗ ನಾನ್ ನಿಮ್ಮನ್ನ ಮೀಟ್ ಮಾಡ್ಬೇಕು, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕು ಸರ್, ನೀವಂದ್ರೆ ಬಹಳ ಇಷ್ಟ ನನ್ಗೆ, ವಿ ಲವ್ ಯು ದರ್ಶನ್ ಸರ್ ಅಂತ ಹೇಳಿದ್ದೆ. ಹೇಳಿದಾಗ ರಕ್ಷಿತಾ ಮೇಡಮ್ ಅದನ್ನ ವಿಡಿಯೋ ಮಾಡ್ತಾರೆ. ಮಾಡಿ ದರ್ಶನ್ ಸರ್ ಕ್ರಾಂತಿ ಸಿನಿಮಾ ನಡೀತಾ ಇತ್ತು, ದುಬೈಯಲ್ಲಿ ಶೂಟ್ ಅಲ್ಲಿ ಇದ್ರು, ಅದು ಅವರಿಗೆ ಸೆಂಡ್ ಮಾಡ್ತಾರೆ ವಿಡಿಯೋ. ಅವರು ಖಂಡಿತ ಅವನ್ನ ಮೀಟ್ ಮಾಡ್ತೀನಿ ಅಂತ ಥಮ್ಸ್ ಅಪ್ ಕಳಿಸ್ತಾರೆ. ಅದು ನಡೆದಿದ್ದು ಮಹಾಸಂಗಮ ಆದ್ಮೇಲೆ, ಕ್ರಾಂತಿ ಸಿನಿಮಾ ಬಿಡುಗಡೆ ಆಗುತ್ತೆ, ಎಲ್ಲಾ ಮುಗಿದ್ಮೇಲೆ ನಂದು ಬರ್ತ್ಡೇ ಆಗುತ್ತೆ ಅಣ್ಣ, ಆಗಸ್ಟ್ 26, 2023 ಆಗಸ್ಟ್ 26ನೇ ತಾರೀಕು ನನ್ ಬರ್ತ್ಡೇ. ಸೊ ಹೀಗಾಗಿ ಅವತ್ತು ದರ್ಶನ್ ಸರ್ ಅವರ ಅಭಿಮಾನಿಗಳ ಅಧ್ಯಕ್ಷರಾದಂತ ನಮ್ಮ ಪ್ರೀತಿಯ ಗೋವಿಂದ್ ರಾಜಣ್ಣ ಹಾಗೆ ದರ್ಶನ್ ಸರ್ ಜೊತೆಗಿರುವಂತ ನಮ್ಮ ಪ್ರೀತಿಯ ನಾಗರಾಜನ ಕಾಲ್ ಮಾಡ್ತಾರೆ. ಹಿಂಗೆ ರೇವಣ್ಣ ನಿನಗೊಬ್ರು ವ್ಯಕ್ತಿ ಮೀಟ್ ಆಗ್ಬೇಕಂತೆ, ಬರ್ತೀಯ ನೀನು? ಹ್ಞೂ ಅಣ್ಣ ಬರ್ತೀನಿ ಅಣ್ಣ. ಆಗಸ್ಟ್ 26ಕ್ಕೆ ನಾನು ಎಲ್ಲಿದ್ದೀನಂತ ನನ್ಗೂ ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಲ್ಲಿ ಯಾವ ನಗರ ಯಾವ ಟೈಮು ಏನು ಗೊತ್ತೇ ಆಗ್ತಿರ್ಲಿಲ್ಲ. ಹೋದೆ 10 ಗಂಟೆ 11 ಗಂಟೆ ಆಗಿತ್ತು. ಡೈರೆಕ್ಟ್ ಆಗಿ ರಾಜರಾಜೇಶ್ವರಿ ನಗರ, ನಿಮ್ಮೆಲ್ಲರ ಪ್ರೀತಿಯ ಬಾಕ್ಸ್ ಆಫೀಸ್ ಸುಲ್ತಾನ್, ಅಭಿಮಾನಿಗಳ ಒಡೆಯ, ಅಭಿಮಾನಿಗಳ ಸಾರಥಿ, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವ್ರ ಮನೆಗೆ ಹೋಗಿದ್ದೆ. ತುಂಬಾ ಖುಷಿ ಪಟ್ರು ಬಾಸ್ ನನ್ನ ನೋಡಿದ್ಮೇಲೆ. ಏನ್ ಬಾಸ್, ಅವ್ರು ಆಕ್ಚುಲಿ ಬಾಸ್ ನಮಗೆ, ಏನ್ ಬಾಸ್ ಆರಾಮಿದ್ದೀರಾ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಏನ್ ಸರ್ ತಮ್ಮ ಹೆಸರು ಅಂತ ತುಂಬಾ ಪ್ರೀತಿಯಿಂದ ಒಬ್ಬ ಹೀರೋ ಒಂದ್ ಅಭಿಮಾನಿ ಜೊತೆಗೆ ಹೆಂಗ್ ಮಾತಾಡಬೇಕು 101% ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನನ್ನ ಜೊತೆಗೆ ಅಷ್ಟೇ ಅದ್ಭುತವಾಗಿ ಮಾತಾಡಿದ್ರು. ಅವ್ರ ಜೊತೆಗೆ ನೀವು ಕೂತ್ಕೊಂಡಿದೀವಲ್ಲ ಹಂಗೆ ನನ್ ಹೆಗಲ್ ಮೇಲೆ ಕೈ ಹಾಕೊಂಡು ನನ್ ಜೊತೆಗೆ ಮಾತನಾಡಿದ್ರು. ಅವತ್ ನನ್ ಬರ್ತ್ಡೇಗೆ ಅವರೇ ಕೇಕ್ ತರಿಸ್ಬಿಟ್ಟು ಕೇಕ್ ಕಟ್ ಮಾಡಿ, ನಿನ್ ಲೈಫಿಗೆ ಏನು ವಿಘ್ನ ಬರದೇ ಇರ್ಲಿ ಅಂತ ಹೇಳಿ ಒಂದು ಬೆಳ್ಳಿ ಗಣೇಶನನ್ನ ಕೊಟ್ಟು ಪ್ರೀತಿಯಿಂದ ಬರ್ತ್ಡೇ ವಿಶ್ ಮಾಡಿದ್ರು. ಆಮೇಲೆ ನಿನ್ಗೇನ್ ಬೇಕು ಕೇಳ ಮಗ ಹೆಲ್ಪ್,
ನಿನ್ಗೆ ಏನ್ ಬೇಕು ನಾನೆಲ್ಲಾ ಮಾಡ್ತೀನಿ, ಲೈಫ್ ಸೆಟಲ್ ಮಾಡ್ಬೇಕಾ, ನಿಂಗೆ ಏನ್ ಬೇಕು ಕೇಳು, ನಾನ್ ಮಾಡ್ತೀನಿ ನಿಂಗೆ ಹೆಲ್ಪ್ ಅಂತಂದಾಗ ನಾನ್ ಕೇಳಿದ್ದೊಂದೇ, ಬಾಸ್ ನಂಗೆ ಏನು ಬೇಡ, ನಿಮ್ ಸಿನಿಮಾದಲ್ಲಿ ನಾನು ಹಾಡ್ಬೇಕು. 1 ಸೆಕೆಂಡ್ ಅಣ್ಣ ಆ ಕಡೆ ಈ ಕಡೆ ಯೋಚನೆ ಮಾಡ್ಲಿಲ್ಲ ನಮ್ ಬಾಸ್. 1 ಸೆಕೆಂಡ್ ಟಕ್ಕಂತ ಫೋನ್ ತೆಗಿತಾರೆ, ವಿ ಹರಿಕೃಷ್ಣ ಸರ್ ಫೋನ್ ಮಾಡ್ತಾರೆ. ಹೆಂಗೆ ಹರಿ, ನನ್ನ ಅಭಿಮಾನಿ ಒಬ್ಬ ಇದ್ದಾನೆ, ನನ್ನ ಸೆಲೆಬ್ರಿಟಿ ಇದ್ದಾನ, ಅವನು ಬಂದಿದ್ದಾನೆ, ಈ ಕಾಟೇರ ಸಿನಿಮಾ ಡಬ್ಬಿಂಗ್ ನಡೀತಾ ಇತ್ತು ಅವಾಗ. ಸೊ ಹೀಗಾಗಿ ಏನಾದ್ರು ಒಂದು ಸಾಂಗ್ ಇದ್ರೆ ಅವನಿಗೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಾದ್ರೂ ಆಗಿರ್ಲಿ ಹಾಡ್ಸ್ತೀನಿ ಅಂತ ಹೇಳಿ ತಕ್ಷಣ ಹರಿಕೃಷ್ಣ ಸರ್ ಫೋನ್ ಮಾಡಿಕೊಡ್ತಾರೆ. ಹರಿ ಸರ್ ಹತ್ರ ನಾನು ಮಾತಾಡ್ತೀನಿ, ಹರಿಕೃಷ್ಣ ಸರ್ ದಯವಿಟ್ಟು ದರ್ಶನ್ ಸರ್ ಸಿನಿಮಾದಲ್ಲಿ ನನ್ಗೊಂದು ಹಾಡಿಸಿ ತಂದಾಗ ಆದಷ್ಟು ಬೇಗ ಎಲ್ಲ ಮುಗಿದ್ಬಿಟ್ಟಿತ್ತು. ಕಾಟೇರದೆಲ್ಲ ಸಾಂಗ್ ಆಗಿತ್ತು, ಆಮೇಲೆ ಎಲ್ಲಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಆಗಿತ್ತು. ಸೊ ಹೀಗಾಗಿ ಬಾಸ್ಗೆ ನಾನು ಅದೇ ಹೇಳಿದ್ದು, ಬಾಸ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಆಮೇಲೆ ಬಾಸ್ ಒಂದ್ಸತಿ ಮಾತ್ ಕೊಟ್ರೆ ಮುಗಿತಣ. ಇವಾಗ ಕಾರ್ತಿಕ್ ಅಣ್ಣಂಗ್ ಹೇಳಿದ್ರು, ಅವರು ಮಾಡ್ತಾ ಇದಾರೆ, ರಾಘು ಅಣ್ಣಂಗ್ ಹೇಳಿದ್ರು, ಅವರು ಮಾಡ್ತಾ ಇದಾರೆ, ಜಗಪ್ಪಣ್ಣ ಆಗಿರ್ಲಿ ಎಲ್ರು ಮಾಡ್ತಾ ಇದಾರೆ. 1 ಸಲ ಮಾತ್ ಕೊಟ್ರೆ ಮುಗೀತದು. ಅದು ಏನೇ ಆಗಿರ್ಲಿ ಖಂಡಿತ ಹಾಡಿಸ್ತಾರೆ. ಸೊ ಹೀಗಾಗಿ ದರ್ಶನ್ ಸರ್ ಹಿಂಗ್ ಕೈ ತಗೊಂಡು ಸರಿ ಚಿನ್ನ ನಾನ್ ಮಾಡಿಸ್ತೀನಿ ನಿಮ್ಗಂತ ಒಂದು ಪ್ರಾಮಿಸ್ ಮಾಡ್ಕೋತಾರೆ. ಇದು ನಿಮ್ ಬರ್ತಡೇ ನಾನ್ ಕೊಡುವಂತ ಗಿಫ್ಟ್ ಅಂತ ಅನ್ಕೋ, ನನ್ನ ಸಿನಿಮಾದಲ್ಲಿ ಖಂಡಿತ ಒಂದ್ ಹಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ನಂಬಿಕೆ ಇದೆ. ಕಾಟೇರ ಸಿನಿಮಾ ಆಗ್ಲಿಲ್ಲ ಅಂದ್ರೆ ಇನ್ನು ಮುಂದೆ ವೀರ ಸಿಂಧೂರು ಲಕ್ಷ್ಮಣ ಬರ್ತಾ ಇದೆ, ಎಲ್ಲಾ ಸಿನಿಮಾಗಳು ಬರ್ತಾ ಇದೆ. ಯಾವ್ದಾದ್ರು ಒಂದ್ ಸಿನಿಮಾದಲ್ಲಿ ನಾನ್ ದರ್ಶನ್ ಸರ್ಗೆ ಹಾಡ್ಬೇಕಂತ ಆಸೆ ಅದೊಂದಿದೆ ಅಣ್ಣ ಆಕ್ಚುಲಿ. ಓಕೆ, ಅಂದ್ರೆ ಇವಾಗ ಅಲ್ಲಿ ಕೊಟ್ಟಿರಂತ ಮಾತು ಇನ್ನೂ ಇದೆ, ಅದಿನ್ನು ಈಡೇರ್ಬೇಕದು. ಈಗ ಇನ್ನೇನು ಇವಾಗ ಡೆವಿಲ್ ಈ ವರ್ಷದ ಅಂತ್ಯದಲ್ಲಿ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅದ್ರ ನಡುವೆ ನಿಮ್ಗೆಲ್ಲ ಗೊತ್ತೇ ಇದೆ ಏನ್ ಪ್ರಕರಣ ಆಯ್ತು, ದರ್ಶನ್ ಅವರು ಇವಾಗ ಜೈಲಲ್ಲಿದ್ದಾರೆ. ಸೊ ಇಷ್ಟೊಂದು ಒಡನಾಟ, ಇಷ್ಟೆಲ್ಲ ನೀವು ದರ್ಶನ್ ಅವ್ರ ಬಗ್ಗೆ ಹೇಳ್ತಾ ಇದೀರ. ಮನೆ ಕರೆದ್ರು, ನನಗೆ ಬರ್ತ್ಡೇ ಕೇಕ್ ಕಟ್ ಮಾಡ್ಸಿದ್ರು, ಒಳ್ಳೆ ಏನ್ ಬೇಕು ಕೇಳು ಅನ್ನೋ ತರ ಮಾತಾಡಿ ಒಂದು ಒಳ್ಳೆ ಅಣ್ಣನ್ ತರ ಬಾಸ್ ಬಾಸ್ ಅಂತ ಮಾತಾಡಿಸ್ತಾ ನಮಗೆ ಚೆನ್ನಾಗಿದ್ರು ಅಂತ ಹೇಳ್ತೀರಾ. ದೇವ್ರಣ್ಣ, ಹೌದು ಖಂಡಿತ ದೇವ್ರ ಅಂತ ಹೇಳ್ತೀರಾ. ಇವಾಗ ಇನ್ನೊಂದ್ ಏನಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಜೈಲ್ ಸೇರಿದ್ದಾರೆ. ನಿಮ್ಗೆ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ? ಅಣ್ಣ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರ ನನಗೆ ಇದು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಹೇಳ್ಬಿಡಿ. ರಾಜನ್ ತರಾನೇ ನೋಡಕ್ ಇಷ್ಟ ಪಡ್ತೀನಿ. ಸಿಂಹ ಒಳಗಡೆ ಇದ್ರು ಸಿಂಹನೇ, ಹೊರಗಡೆ ಇದ್ರು ಸಿಂಹನೇ. ನಾವು ದರ್ಶನ್ ಸರ್ನ ಇಲ್ಲಿ ಇಟ್ಕೊಂಡ್ ಪೂಜಿಸ್ತೀವಿ, ಇಲ್ಲಿ ಇಟ್ಕೊಂಡ್ ಮೆರೆಸ್ತೀವಿ. ದರ್ಶನ್ ಸರ್ಗೆ ನಾವ್ ಯಾವತ್ತೂ ಪ್ರೀತಿ ಕೊಡ್ತಾ ಇರ್ತೀವಿ ಅಭಿಮಾನಿಗಳು. ಸೊ ಅದೇನೋ ಪ್ರಕರಣ ಅಂತಾರೆ, ಅದಾಗಿದೆಯೋ ಇಲ್ವೋ ಗೊತ್ತಿಲ್ಲ ಅಣ್ಣ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಂತ ದೊಡ್ಡವ್ರು ಹೇಳಿದ್ ಮಾತು. ಹೌದು ಖಂಡಿತ. ಸೊ ಇನ್ನೂ ನಡೀತಾ ಇದೆ. ಏನು ಪೊಲೀಸ್ ಅವ್ರು ಇದಾರೆ ಅವರೆಲ್ಲ ಮಾಡಿಕೊಳ್ತಾರೆ. ಸೊ ಹೀಗಾಗಿ ನಮ್ ದರ್ಶನ್ ಸರ್ ಆ ತರ ಮಾಡಿಲ್ಲ ಅಂತ ನನಗನ್ಸುತ್ತಣ. ಯಾಕಂದ್ರೆ 100 ಪ್ರಾಣಿಗಳನ್ನ ಸಾಕೋ ಮನುಷ್ಯ ಒಂದ್ ಮನುಷ್ಯನ್ ಜೀವ ತಗೋತಾರೆ ಅಂತೇಳಿ ಯಾರು ನಂಬ್ತಾರೆ? ಆಯ್ತಾ, ಇವಾಗ ಅಷ್ಟೊಂದು ಪ್ರಾಣಿಗಳಿಗೆ ಸಾಕ್ತಾರೆ, ಅಷ್ಟೊಂದು ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಎಲ್ಲಾ ಮಾಡ್ತಾ ಇರ್ತಾರೆ. ಬಟ್ ಅದನ್ನ ಯಾರಿಗೂ ಗೊತ್ತು ಮಾಡಂಗಿಲ್ಲ ಅವರಷ್ಟೇ. ಪ್ರಾಣಿಗಳಿಗೆ ಸಾಕ್ತಾರಂತ ಎಲ್ಲಾ ಕಡೆ ತುಂಬಾ ಗೊತ್ತು. ದರ್ಶನ್ ಸರ್ಗೆ ಪ್ರಾಣಿ ಅಂದ್ರೆ ಇಷ್ಟ ಅಂತೇಳಿ ಬಹಳ ಜನ ಗೊತ್ತು. ಸೊ ಹೀಗಾಗಿ ಅಂತ ಪ್ರಾಣಿಗಳನ್ನ ಅಷ್ಟೊಂದು ನೀಟಾಗಿ, ನನ್ನ ಪ್ರಾಣಿಯಪ್ಪ ಇದು ಚೆನ್ನಾಗ್ ಬೆಳಿಬೇಕು, ಇವೆಲ್ಲ ಬೇಕಿನ್ ಮುಂದೆ ಎಲ್ಲ ಯುವಕರಿಗೆ ಇವೆಲ್ಲ ಇರ್ಬೇಕು ಅಂತ ಅನ್ನೋ ಮನುಷ್ಯ ಒಂದು ಜೀವ ತಗೋದ್ರೆ ಅಂತ ಹೆಂಗ್ ಹೇಳ್ತೀರ ನೀವು? ಸೊ ಹೀಗಾಗಿ ನನ್ಗೆ ಅದ್ಯಾವುದು ಅನ್ಸಲ್ಲ. ಬಾಸ್ಗೆ ಆದಷ್ಟು ಬೇಗ ಬೇಲ್ ಸಿಗ್ಲಿ, ಆದಷ್ಟು ಬೇಗ ಇದ್ಯಾವುದೂ ಇಲ್ಲ, ದರ್ಶನ್ ಅವ್ರ ಇದ್ರಲ್ಲಿ ಏನೂ ಇಲ್ಲ, ದರ್ಶನ್ ಅವ್ರ ಹೀರೋ, ಅವ್ರು ಯಾವತ್ತು ಹೀರೋ ಆಗಿ ಇರ್ತಾರಂತ ಒಂದು ತೀರ್ಪು ಬರ್ಲಿ. ನಮ್ ಬಾಸ್ನ ಯಾವತ್ತು ಬಾಸ್ ತರ ನೋಡಕ್ ಇಷ್ಟ ಪಡ್ತೀವಿ, ದೇವ್ರನ್ನ ಯಾವತ್ತು ದೇವ್ರೆ ಅಂತ ನೋಡಕ್ ಇಷ್ಟ ಪಡ್ತೀವಿ. ಅವರು ದೇವ್ರು, ನಾವು ಭಕ್ತರಣ ಅಷ್ಟೇ. ಒಂದ್ ಮಾತಲ್ಲಿ ಹೇಳಕ್ ಇಷ್ಟ ಪಡ್ತೀನಿ, ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ಹೇಳಿ. ಇವಾಗೆಲ್ಲ ದಸರಾ ಉತ್ಸವ ನಡೀತಾ ಇದೆ, ಮೈಸೂರಿಗೆ ಹೋಗ್ತಾ ಇದೀನಿ. ತಾಯಿ ಚಾಮುಂಡೇಶ್ವರಿಗೆ ನಾವ್ ಅದೇ ಬೇಡೋದು, ನೋಡಮ್ಮ ನಿನ್ನ ಮಗನ್ನ, ನಿನ್ನ ಭಕ್ತನ ನೀನೇ ಕಾಪಾಡ್ಬೇಕು. ಅದೇನಾಗುತ್ತೋ ಗೊತ್ತಿಲ್ಲ, ಏನಿದೆ ನಮಗೂ ಗೊತ್ತಿಲ್ಲ. ಎಲ್ಲ ನೀನು ಇದೆಯಮ್ಮ ನಮ್ ಪಾಲಿಗೆ, ನೀನು ನಮ್ಗೆ ಕಾಪಾಡ್ತೀಯ ಅಂತ ಒಂದು ಅನ್ಕೊಂಡು ದರ್ಶನ್ ಸರ್ಗೆ ಆದಷ್ಟು ಬೇಗ ಬೇಲ್ ಸಿಗ್ಲಿ. ದರ್ಶನ್ ಸರ್ ಅವ್ರಿಗೆ ಹಾಗೆ ದರ್ಶನ್ ಸರ್ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳಕ್ ಇಷ್ಟ ಪಡ್ತೀನಿ. ಆದಷ್ಟು ಬೇಗ ನಮ್ಮ ಹೀರೋ ಹೊರಗಡೆ ಬಂದೇ ಬರ್ತಾರೆ, ಅದೊಂದು ನಂಬಿಕೆ ಇದೆ ಅಷ್ಟೇ. ಓಕೆ, ಅಂದ್ರೆ ಇವಾಗ ನೀವು ಫಸ್ಟ್ ಟೈಮು ನನ್ಗೆ ಮನೆ ಕರ್ಬಿಟ್ಟು ಬರ್ತಡೇ ದಿನನೇ ನನಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ಒಳ್ಳೆ ಇದ್ ಮಾಡಿದ್ರಿ ಅಂತ ಹೇಳಿದ್ರು. ಅದೇ ಟೈಮಲ್ಲಿ ನೀವು ಅವರ ಟ್ಯಾಟೂನ ಮುಟ್ಟಿ ನೋಡಿರೋ ಒಂದು ಫೀಲ್ ಕೂಡ ಮಾಡಿದ್ರಿ. ಏನ್ ಅನ್ಸ್ತು? ಮನುಷ್ಯನ ಯಾವ ತರ ಅಂತ ಅನ್ಸ್ತವಾಗ?
ಅಂದ್ರೆ ಅಷ್ಟು ಆ ಲೆವೆಲ್ ಯಾವ ಅಭಿಮಾನಿ ಆಗ್ಲಿ ಯಾವ ಒಡನಾಟ ಕೂಡ ಇಟ್ಕೊಂಡಿಲ್ಲ ಅಂತ ಅನ್ಕೊಂಡಿದೀನಿ. ಇಲ್ಲ ಇಲ್ಲ ಇಲ್ಲ. ಸೊ ನಿಮ್ಗೆ ಅವಾಗ ಏನ್ ಅನಿಸ್ತು, ಅವಾಗ ಏನ್ ಫೀಲಿಂಗ್ ಬಂತ ಅವಾಗ? ಅದೇ ಅಣ್ಣ, ಇವಾಗ ನನ್ ಪಕ್ಕ ಕೂತ್ಕೊಂಡಿದ್ರು. ಹ್ಮ್. ನಾನ್ ಸರಿಗಮಪ ಅಲ್ಲಿದ್ದಾಗ ನನಗೆ ಗೊತ್ತಾಗಿತ್ತು. ಹಾ. ನಾನು ಡೈ ಹಾರ್ಟ್ ಫ್ಯಾನು. ಹ್ಮ್. ಆಯ್ತಾ, ನಮ್ಮ ಫ್ಯಾಮಿಲಿಲೂ ಎಲ್ರು ದರ್ಶನ್ ಸರ್ನ ತುಂಬಾ ಇಷ್ಟಪಡ್ತಾರೆ. ಹಾ, ಹಾ. ನಮ್ಮಣ್ಣ ಹುಚ್ಚ ಅಭಿಮಾನಿ ಅವನು. ಹಾ. ಆಕ್ಚುಲಿ ಹೇಳ್ಕೊಳಲ್ಲ ಎಲ್ಲಿ, ಹಿಂಗಿರ್ತಾನೆ. ಹಾ, ಆಕ್ಚುಲಿ ಹಾ, ಅವನು ಇಲ್ಲಿ ನೋಡ ಮಗ ತಮ್ಮ, ಇದು ನೋಡೋ, ಇದು ದರ್ಶನ್ ಸರ್ ನನ್ನ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿದ್ದಾರೆ ಎದೆ ಮೇಲೆ. ಹ್ಮ್, ಹ್ಮ್, ಇದು ನೀನು ಸ್ಪರ್ಶ ಮಾಡ್ಬೇಕು, ಆದಷ್ಟು ನೀನ್ ಮೀಟ್ ಮಾಡಿದಾಗ ದರ್ಶನ್ ಸರ್ಗೆ ಇದು ಒಂದು ನೋಡ್ಬೇಕಿದು ಅಷ್ಟೊಂದ್ ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೋಡೋರ್ಗೆ ಅಷ್ಟ್ ಚೆನ್ನಾಗಿರುತ್ತೆ ಅಂದ್ಮೇಲೆ ಹೌದು. ನಾನ್ ಸ್ಪರ್ಶ ಮಾಡ್ದವನಣ್ಣ, ನನ್ಗೆ ಹೆಂಗ್ ಎಷ್ಟು ಫೀಲ್ ಅನ್ಸಿರ್ಬಾರ್ದು. ಹಾ, 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 ಸೊ ಹೀಗಾಗಿ ಹಿಂಗೆ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಹ್ಮ್. ಬಸ್ ಅದು ನನ್ನ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿದ್ರಲ್ಲ ಆಚೆ, ಹ್ಮ್. ಅದನ್ನ ಒಂದ್ಸಲ ನೋಡ್ಬೋದಾ ಬಾಸ್ ನಾನು ಅಂತಂದಾಗ, ಬಾ ಮಗ ಅಂತ ಹೇಳಿ ಹಿಂಗ್ ಶರ್ಟ್ ಎಲ್ಲ ತೆಗೆದ್ಬಿಟ್ಟು ತುಂಬಾ ಪ್ರೀತಿಯಿಂದ ನೋಡ್ ಮಗ ಇದು ಅಂತ ಹೇಳಿ ಅವರೇ ಹಿಂಗ್ ಮುಟ್ಟಿ ಎಲ್ಲಾ ತೋರಿಸ್ತಾ ಇದ್ರು. ತುಂಬಾ ಖುಷಿ ಆಗುತ್ತಣ್ಣ ಅದು ನೋಡಿದ್ಮೇಲೆ. ಇಲ್ಲಿವರೆಗೂ ಯಾರು ಹಾಕೊಂಡಿಲ್ಲ ಅನ್ಕೊಂತೀನಣ್ಣ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿ. ಹೌದು. ಅಭಿಮಾನಿಗಳ ನನ್ ಪ್ರಾಣ, ಅಭಿಮಾನಿಗಳ ನನ್ ಜೀವನ, ಅಭಿಮಾನಿಗಳ ನನ್ ಜೀವ ಅಂತ ಹೇಳ್ತಾರೋ ಹೀರೋ ಅಂದ್ರೆ ನಮ್ಮ ದರ್ಶನ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ನೋಡಿ ತರ ತುಂಬಾ ಬೇರೆ ಫೀಲ್ ಆಗ್ತಾ ಇತ್ತಣ್ಣ. ಅದು ಹೇಳ್ಕೊಳಕ್ ಬರಲ್ಲ ನಂಗೆ ಆಕ್ಚುಲಿ. ಅಷ್ಟೊಂದ್ ಫೀಲ್ ಅನಿಸ್ತಾ ಇತ್ತು ಬಾಸ್ ಬಗ್ಗೆ. ತುಂಬಾ ಖುಷಿ ಆಗತ್ತಣ್ಣ ಅದು ನೋಡಿದ ತಕ್ಷಣ. ನೀವು ಕಣ್ಣಿದ್ದವ್ರು ನೋಡೋದೇ ಬೇರೆ, ನಾನು ಅದನ್ನ ಸ್ಪರ್ಶ ಮಾಡಿ ನೋಡೋದೇ ಬೇರೆ. ತರ ಏನೋ ಸುಖಾಣ, ಆನಂದ ಅಂತಾರಲ್ಲ ಹಂಗೆ. ಓಕೆ, ದರ್ಶನ್ ಅವ್ರನ್ನ ಒಟ್ಟು ಎಷ್ಟು ಬಾರಿ ಭೇಟಿ ಮಾಡಿದ್ರಿ? ಲಾಸ್ಟ್ ಟೈಮ್ ಭೇಟಿ ಆಗಿದ್ದ ಅವಾಗ? ಅದೇ ಅಣ್ಣ, ನನ್ ಬರ್ತ್ಡೇಗ್ ಒಂದ್ಸಲ, ಆಮೇಲೆ ಕಾಟೇರ ಇವೆಂಟ್ ಅಲ್ಲಿ ಒಂದ್ಸಲ ಭೇಟಿ ಆದೆ. ಅದಾದ್ಮೇಲೆ ಅವ್ರ ಬರ್ತ್ಡೇಗೆ ಅದು ತುಂಬಾ ಖುಷಿ ಅನಿಸ್ತದ ನನಗೆ. ಯಾವತ್ತು ದರ್ಶನ್ ಸರ್ ಮೇಲೆ ಅದೊಂದು ಪ್ರೀತಿ ಜಾಸ್ತಿ ಆಗಕ್ ಅದೊಂದ್ ಕಾರಣ. ಲಕ್ಷಾಂತರ ಜನ ಅಭಿಮಾನಿಗಳು ನಿಂತ್ಕೊಂಡಿರ್ತಾರೆ. ನಾನು ಗೋವಿಂದ ಅಣ್ಣಂಗೆ ನಾಗಣ್ಣಂಗೆ ಫೋನ್ ಮಾಡಿದಾಗ, ಅಣ್ಣ ಹಿಂಗಣ್ಣ ಬರ್ತಾ ಇದ್ದೀನಿ ಅಣ್ಣ. ಹೌದಾ, ಅದು ಅವರು ಬಾಸ್ ಕೇಳವ್ರೆ, ಬಾಸ್ ಅವ್ರು ಏನಕ್ ತೊಂದ್ರೆ ಏನಕ್ ತಗೊಂಡ ಅವನು ರೇವಣ್ಣ, ಆರಾಮ ಇರ್ಬೋದಾಗಿತ್ತಲ್ಲ, ಏನಕ್ ಬಂದ ಪಾಪ ಅಂತಂದ ಅವ್ರು ಅಂದ್ರು. ಹಂಗ ಅನ್ಕೊಂಡ್ಮೇಲೆ ಅಲ್ಲೆಲ್ಲಾ ಲೈನ್ಗಳು ನಿಂತಿತ್ತಣ್ಣ. ಅಭಿಮಾನಿಗಳ ಸಾಗರ ಹೆಂಗಿರುತ್ತಂತ ಗೊತ್ತು ದರ್ಶನ್ ಸರ ಬರ್ತಲೇ ಇದ್ದಾಗ. ಖಂಡಿತ ಹೌದು. ಎಲ್ಲಾ ಲೈನ್ ಸ್ಟಾಪ್ ಮಾಡ್ಸಿದ್ರು, ಅಲ್ಲೇ ನಿಲ್ಸಿ ಬೇಡ ಅಂತ ಹೇಳಿ. ನಮ್ ರೇವಣ್ಣ ಬರ್ತವನೆ, ಅವ್ನು ಒಂಚೂರು ಮಾತಾಡ್ಸೋಣ ಅಂತ ಹೇಳಿ ಎಲ್ರಿಗೂ ಹಿಂಗ್ ಜಸ್ಟ್ ಒಂದು ಕೈ ಸಿಕ್ಕ್ರ ಸಾಕು ಅಂತ ಎಷ್ಟೋ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಸೊ ಹೀಗಾಗಿ ನನಗದು ಅದೃಷ್ಟ ಅಣ್ಣ. ದರ್ಶನ್ ಸರ್ ಜೊತೆಗೆ ಒಂದು ಒಡನಾಟ ಜಾಸ್ತಿ ಇರೋದ್ರಿಂದ ಎಲ್ಲಾ ಲೈನ್ ಸ್ಟಾಪ್ ಮಾಡಿಸ್ತಾರೆ. ಆ ಕಡೆ ಈ ಕಡೆ ಮುಂದೆ ಹಿಂದೆ ರೇವಣ್ಣ ಬರ್ತವನೆ ಸ್ಟಾಪ್ ಮಾಡಿಸಿ ಅಂತ ಎಲ್ಲ ಹೇಳ್ಬಿಟ್ಟು ಒಂದ್ 15 ನಿಮಿಷ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾರೆ. ಏನ್ ರೇವಣ್ಣ ಹೆಂಗಿದೀಯಾ, ಹೆಂಗ್ ನಡೀತಾ ಇದೆ ಕೆಲ್ಸ ನಿಂದು, ಏನ್ ಮಾಡ್ತಾ ಇದೀಯಾ, ಹೆಂಗಿದೀಯಾ, ಏನ್ ಸುದ್ದಿ, ಹಿಂಗ್ ತಮ್ಮನ್ನ ಹೆಂಗ್ ಪ್ರೀತಿಸ್ತಾರಲ್ಲಣ್ಣ, ತಮ್ಮನ್ ತರ ಏನ್ ಮಾಡ್ತಾ ಇದೀಯಾ ನೀನು, ನಿನ್ಗೇನ್ ಬೇಕು, ಹೆಂಗ್ ನಡೀತಾ ಇದೆ, ಇನ್ನು ಏನಾದ್ರು ಬೇಕಾ ನಿನ್ಗೆ ಹೆಲ್ಪ್, ಏನ್ ಬೇಕು ಹೇಳು. ಅವಾಗ್ಲೂ ಅದೇ ಮಾತಾಡಿದ್ದು. ಇಲ್ಲ ಬಾಸ್ ನಿಮ್ ಸಿನಿಮಾದಲ್ಲಿ ಆಡಬೇ, ಖಂಡಿತ ತಲೆ ಕೆಡ್ಸ್ಕೊಬೇಡ, ನಿನ್ ಕಾಟೇರ ರಿಲೀಸ್ ಆಗೈತೆ, ಮುಂದೆ ಸಿನಿಮಾ ನಾನ್ ಮಾಡ್ತಾ ಇರ್ತೀನಲ್ಲ, ನಿನ್ ಖಂಡಿತ ಹೇಳ್ತೀನಿ ಅಂತ ಅವಾಗ್ಲೂ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ನೀನ್ ತೊಂದ್ರೆ ತಗೋಬೇಡ ರೇವಣ್ಣ, ನೀನ್ ಆರಾಮಾಗಿರು, ನಿನಗೆ ನನ್ ಮೇಲೆ ಅಭಿಮಾನ ಐತಲ್ಲ, ಅಭಿಮಾನ ನನ್ಗೆ ತುಂಬಾ ಖುಷಿ ಪಡುತ್ತೆ, ತುಂಬಾ ಖುಷಿ ತಗುತ್ತೆ ನನಗೆ. ನಿನ್ನಂತ ವ್ಯಕ್ತಿಗಳು ಅಭಿಮಾನಿಗಳು ನನಗಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಆಕ್ಚುಲಿ. ಅವರು ನಾನು ಭೇಟಿ ಆದಕ್ಕೆ ಹೋದಾಗ, ಏನ್ ಚಿನ್ನ ಏನ್ ಆಕ್ಚುಲಿ ಈ ಕಡೆ ಬಂದ್ಬಿಟ್ಟಿದ್ಯಾ, ಆರಾಮಿದ್ಯಾ ಚಿನ್ನ, ಆಕ್ಚುಲಿ ಚಿನ್ನ ಅಂದೆ ಮಾತಾಡೋರು. ರೇವಣ್ಣ ಬಾ ರೇವಣ್ಣ ಕಂಡಿಡಿತಾರಣ್ಣ. ಒಂದ್ ಸಲ ಆ ವ್ಯಕ್ತಿ ಮುಖ ನೋಡಿದ್ರೆ ಮುಗೀತದು. ಒಂದು ಏನೋ ಅಂತಾರಲ್ಲ, ಕಂಪ್ಯೂಟರ್ ಅಲ್ಲಿ ಹೆಂಗ್ ಮೆಮರಿ ಕಾರ್ಡ್ ಫಿಟ್ ಇರುತ್ತಲ್ಲ, ಹಂಗೆ ನಮ್ದೊಂದು ಚಿತ್ರ ಅವ್ರಿಗೆ ಗೊತ್ತಿರುತ್ತೆ ಮುಖದ್ದು. ಸೊ ಹೀಗಾಗಿ ತುಂಬಾ ಚೆನ್ನಾಗಿ 15-20 ನಿಮಿಷ ಮಾತಾಡಿ, ಇಲ್ಲಿ ಸರಿ ಆಗಲ್ಲ, ಅಭಿಮಾನಿಗಳು ತುಂಬಾ ಜನ ಇದಾರೆ. ನಾಳೆ 17ನೇ ತಾರೀಕು ಅಂದ್ರೆ 16ನೇ ತಾರೀಕು ಅವ್ರ ಬರ್ತ್ಡೇ ಇತ್ತಲ್ಲ, 17ನೇ ತಾರೀಕು ಬೆಳ್ಳಿ ಪರ್ವ ಮಾಡ್ತಾ ಇದಾರಲ್ಲ, ಅಲ್ಲಿ ಬಾ ನೀನು, ಅಲ್ಲಿ ಚೆನ್ನಾಗಿ ಮಾತಾಡೋಣ ಅಂತ ಹೇಳಿ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ದರ್ಶನ್ ಸರ್. ತುಂಬಾ ಖುಷಿ ಪಟ್ರಣ ಆಕ್ಚುಲಿ. ಅದೊಂದ್ಸಲ ಆದ್ಮೇಲೆ ಅದೇ ಶ್ರೀರಂಗಪಟ್ಟಣನೇ ಲಾಸ್ಟ್ ಅಣ್ಣ ಆಕ್ಚುಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.